ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಕನಿಷ್ಠ ವೇತನ ಪರಿಷ್ಕರಣೆ ಆದೇಶ ಜಾರಿಗೆ ವಿವಿಧ ಕಾರ್ಮಿಕ ಸಂಘಟನೆಗಳ ಒತ್ತಾಯ. ದಾಂಡೇಲಿ ರಾಜ್ಯ ಸರ್ಕಾರವು 2026 ಮೇ 22ರಂದು ಹೊರಡಿಸಿರುವ ಕನಿಷ್ಠ ವೇತನ ಪರಿಷ್ಕರಣೆ ಅಧಿಸೂಚನೆಯನ್ನು ರಾಜ್ಯಾದ್ಯಂತ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪರಿಷ್ಕೃತ ಕನಿಷ್ಠ ವೇತನ ಹಾಗೂ ತುಟ್ಟಿ ಭತ್ಯೆಯನ್ನು ಕಡ್ಡಾಯವಾಗಿ ಪಾವತಿಸುವಂತೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ವತಿಯಿಂದ ಉಪ ಕಾರ್ಮಿಕ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ಸರ್ಕಾರದ ಆದೇಶವನ್ನು ಪಾಲಿಸದೆ ಹಲವೆಡೆ ಕಾರ್ಮಿಕರಿಗೆ ಹಳೆಯ ವೇತನವನ್ನೇ ನೀಡಲಾಗುತ್ತಿದ್ದು, ಪರಿಷ್ಕೃತ ವೇತನ ಹಾಗೂ ಬಾಕಿ ಮೊತ್ತವನ್ನು ತಕ್ಷಣ ಪಾವತಿಸುವಂತೆ ಸಂಘ ಆಗ್ರಹಿಸಿದೆ. ಆದೇಶ ಉಲ್ಲಂಘಿಸುವ ಉದ್ಯೋಗದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ರಾಜೇಸಾಬ್ ಕೆಸ್ತೂರ್ ಮಾತನಾಡಿ, ಸರ್ಕಾರದ ಕನಿಷ್ಠ ವೇತನ ಆದೇಶವನ್ನು ವಿಳಂಬವಿಲ್ಲದೆ ಜಾರಿಗೊಳಿಸಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆಯ ಸಂಯೋಜಕ ಫಿರೋಜ್ ಪಿರಾದೆ ಮಾತನಾಡಿ, ಕಾರ್ಮಿಕರ ಹಕ್ಕುಗಳ ರಕ್ಷಣೆ ಸರ್ಕಾರದ ಜವಾಬ್ದಾರಿಯಾಗಿದ್ದು, ಈ ಹೋರಾಟಕ್ಕೆ ವಿವಿಧ ಕಾರ್ಮಿಕ ಹಾಗೂ ಮಾನವ ಹಕ್ಕುಗಳ ಸಂಘಟನೆಗಳು ಸಂಪೂರ್ಣ ಬೆಂಬಲ ನೀಡಿವೆ ಎಂದು ತಿಳಿಸಿದರು. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಭೇಟಿ ನೀಡಿ ಅಲ್ಲಿ ತಪಾಸಣೆ ಮಾಡಿ ಅಲ್ಲಿ ಈ ಹೊಸ ಪರಿಷ್ಕೃತ ಕನಿಷ್ಠ ವೇತನ ದರಗಳನ್ನು ಆ ಕಾರ್ಮಿಕರಿಗೆ ದುಡಿಯುವಂಥ ಕಾರ್ಮಿಕರಿಗೆ ಪಾವತಿ ಮಾಡುವಂತೆ ಕ್ರಮ ಕೈಗೊಳ್ಳಬೇಕು. ಆದರೆ ಇವರು ಅದನ್ನು ಮಾಡಿಲ್ಲ ಅಂಥೇಳಿ ಅವರಿಗೆ ನಾವು ಇವತ್ತು ಈಗಾಗಲೇ ನಾವು ಮೌಖಿಕವಾಗಿ ಹೇಳಿದ್ವಿ, ಒಂದು 2 ಸಲ ಪತ್ರನೂ ಕೊಟ್ಟಿದ್ವಿ. ಅವರಿಗೆ ಮಾನ್ಯ ಕಾರ್ಮಿಕ ಆಯುಕ್ತರ ಆದೇಶವೂ ಇದೆ. ಆ ಆದೇಶ ಯಾವಾಗ ಬಂದಿದೆ ಅಂದರೆ 26 ಮೇ 2026 ಬಂದಿದೆ. ಆದರೆ ಈ ಕಾರ್ಮಿಕ ನಿರೀಕ್ಷಕರ ಕಚೇರಿಯಿಂದ ಅದರ ಬಗ್ಗೆ ಯಾವುದೇ ಕೆಲಸ ಆಗಿಲ್ಲ. ಬರೀ ಈ ಕಾರ್ಮಿಕ ನಿರೀಕ್ಷಕರ ಕಚೇರಿ ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಅವರು ತಮ್ಮ ನೋಟಿಸ್ ಬೋರ್ಡ್ಗಳಲ್ಲೇ ಈ ಅಧಿಸೂಚನೆಯನ್ನು ಹಚ್ಚಿಲ್ಲ. ಅವರು ಪ್ರಚಾರ ಮಾಡಿ ಜಾರಿ ಮಾಡೋದು ದೂರ ಆಯಿತು, ತಮ್ಮ ನೋಟಿಸ್ ಬೋರ್ಡ್ಗಳಲ್ಲೇ ಹಚ್ಚಿಲ್ಲ. 16 ಜೂನ್ ತನಕ ಹಚ್ಚಿಲ್ಲ. ನಾವು ಆಮೇಲೆ ಕಂಪ್ಲೇಂಟ್ ಮಾಡಿದ್ಮೇಲೆ ಆವಾಗ ತಮ್ಮ ಕಚೇರಿಯ ನೋಟಿಸ್ ಬೋರ್ಡ್ಗಳನ್ನ ಹಚ್ಚಿದ್ದಾರೆ. ಈ ರೀತಿ ಬಡ ಕಾರ್ಮಿಕರಿಗೆ ನ್ಯಾಯ ಒದಗಿಸುವಲ್ಲಿ ಮೀನಾಮೇಷ ತೋರಿಸ್ತಾ ಇರೋದು ಮತ್ತು ಸರ್ಕಾರದ ಆದೇಶಕ್ಕೆ ನಿರಾಸಕ್ತಿಯನ್ನು ಈ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ತೋರಿಸಿದ್ದಾರೆ. ಹಾಗಾಗಿ ನಾವು ಮತ್ತೊಮ್ಮೆ ಅವರಿಗೆ ಈ ಮನವಿ ಮೂಲಕ ಅವ್ರಿಗೆ ಹೇಳ್ತಾ ಇದ್ದೇವೆ, ಇಲ್ಲಿ ಏನು ಮಾನ್ಯ ರಾಜ್ಯ ಸರ್ಕಾರ ಏನು ಪರಿಷ್ಕೃತ ಕನಿಷ್ಠ ವೇತನವನ್ನು ಜಾರಿ ಮಾಡಿದೆ ಆ ಪ್ರಕಾರ ಎಲ್ಲ ಕಾರ್ಮಿಕರಿಗೂ ಕನಿಷ್ಠ ವೇತನ ಸಿಗುವಂತೆ ಮಾಡಬೇಕು. ಯಾರಾದರೂ ಕೊಟ್ಟಿಲ್ಲ ಅಂದರೆ ಅವ್ರ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಇಡೀ ರಾಜ್ಯದಲ್ಲಿ ಇದೇ ವೇತನವನ್ನು ಕೊಡಲಿಕ್ಕೆ ಇಡೀ ನಮ್ಮ ಔದ್ಯೋಗಿಕ ಕೇಂದ್ರಗಳ ಮಾಲೀಕರ ಗುತ್ತಿಗೆದಾರರು ಕಾನೂನಾತ್ಮಕವಾಗಿ ಬಾಧ್ಯತೆ ಇರ್ತದೆ. ಯಾಕಂದರೆ ಇದು ಕಾನೂನು. ಹಾಗಾಗಿ ಇದನ್ನು ಜಾರಿ ಮಾಡಲಿಕ್ಕೆ ಯಾರು ಹಿಂದೇಟ್ ಆಗಬಾರ್ದು. ಬಹಳಷ್ಟು ವರ್ಷಗಳ ಕಾಲ ಬಡ ಕಾರ್ಮಿಕರು ಹೋರಾಟ ಮಾಡಿ, ಸಂಘಟನೆಗಳು ಹೋರಾಟ ಮಾಡಿ 2023ಕ್ಕೆ ಜಾರಿ ಆಗಬೇಕಾಗಿತ್ತು. ಆದರೆ ಸರ್ಕಾರ ಕೊನೆಗೆ 22ರಿಂದ ತಕ್ಷಣ ಇದನ್ನು ಜಾರಿ ಮಾಡಬೇಕಂತ ಆದೇಶ ಮಾಡಿದೆ. ಹಾಗಾಗಿ ಈಗಾಗಲೇ ಬಹಳ ತಡ ಆಗಿದೆ. ಬಡ ಕಾರ್ಮಿಕರು ತುಂಬ ಕಷ್ಟದಲ್ಲಿದ್ದಾರೆ. ಅವರ ಕಷ್ಟವನ್ನು ನಿವಾರಣೆ ಮಾಡಲಿಕ್ಕೆ ಈ ಕಾರ್ಮಿಕ ಇಲಾಖೆ ಮುಂದಾಗಬೇಕಂತೇಳಿ ಮನವಿ ಕೊಡ್ತಾ ಇದ್ದೇವೆ. ಒಂದಾನು ವೇಳೆ ಇವರು ಈ ಕೆಲಸಕ್ಕೆ ತಪ್ಪಿದ್ದಲ್ಲಿ ಇವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಲ್ಲರೂ ಕನಿಷ್ಠ ವೇತನ ಜಾರಿ ಆಗಿಲ್ಲ ಅಂತೇಳಿ ನಮಗೆ ಗೊತ್ತಾದಲ್ಲಿ ನಾವು ಮತ್ತೆ ಕಾನೂನಾತ್ಮಕವಾಗಿ ಹೋರಾಟಗಳನ್ನು ಮಾಡ್ತೇವೆ ಅಂತೇಳಿ ಧನ್ಯವಾದ. ಅವರ ಪರವಾಗಿ ಅನೇಕ ವಿವಿಧ ಸಂಘಟನೆಗಳು ಅವರು ಬೆಂಬಲವಾಗಿ ನಿಂತಿವೆ. ಅದರಲ್ಲಿ ಅಂತಾರಾಷ್ಟ್ರೀಯ ಮಾನವಾಧಿಕಾರ ಸಂಘಟನೆಯ ಸಂಯೋಜಕರಾದ ಫಿರೋಜ್ ಪಿರ್ಜಾದಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಇದ್ರ ಬಗ್ಗೆ ಈಗಾಗಲೇ ಹಲವಾರು ಪ್ರೆಸ್ನವರು ಬಂದು ಕನ್ನಡದಲ್ಲಿ ಹೇಳಿದ್ದಾರೆ. ನಾನು ಒಂದೆರಡು ಹಿಂದಿಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ಇಂಪ್ಲಿಮೆಂಟ್ ಮೇನ್ ಆಗೋದು ನಮ್ಮ ಪೇಪರ್ ಮಿಲ್ಲಿಗೆ. ಅಲ್ಲಿದ್ದಂಥ ಆಫೀಸರ್ಗೆ ಸರಿಯಾಗಿ ಕನ್ನಡ ಬರಲ್ಲ. ಅವರು ಹಿಂದಿಯಲ್ಲೇ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮಿನಿಮಮ್ ವೇಜಸ್ ಫಾರ್ ಆಲ್ ಎಂಪ್ಲಾಯೀಸ್ ಯಾರು ಇದಕ್ಕೆ ಒಳಪಟ್ಟಿದ್ದಾರೆ, ಈ 4 इसके अंदर आ जाते हैं, उन सब लोगों को चाहे रिसॉर्ट में हो, चाहे फुटपाथ में हो, चाहे में हो, उनको ये इम्प्लीमेंट करना है. ये इम्प्लीमेंट करने का आदेश सरकार से हमको मिला है और सरकार से ये भी आदेश हुआ है कि इसको इम्प्लीमेंट करने के लिए अपने अपनी नोटिस बोर्ड पे भी लगाना, ताकि लोगों को मालूम पड़े कि आप लोगों को इतना मिनिमम वेजेस मिलने वाला है. दूसरी अहम बात यह है कि आज हमको ये देखा जा रहा है, कम से कम 2 साल से हम यहाँ पर लड़ाई लड़ रहे हैं, भूख हड़ताल बैठे हैं, उसका इफेक्ट हुआ है. उसकी वजह से आज ये इम्प्लीमेंट हुआ है. मैं ये कहना चाहता हूँ कि यहाँ की जो इंस्पेक्टर यहाँ काम कर रहे हैं, वो इंस्पेक्टर मैनेजमेंट के पास जाके बैठना और वो इम्प्लीमेंट करने के लिए फोर्स करना, क्योंकि गवर्नमेंट का ऑर्डर है, उसको इम्प्लीमेंट करो, उनको बोलना चाहिए. नंबर 2,
आज डीएलसी एएलसी यहाँ का जो लोकल ऑफिस है ये सब गवर्नमेंट जो भी है वो मैनेजमेंट से मिला हुआ है। इसको जितना डिले करेंगे उनको उतना फायदा होगा, क्योंकि ये अरियर्स लेके उनको कम से कम मिनिमम वेजेस का इम्प्लीमेंट जो होने वाला है उसका बेनिफिट जो हमारे वर्कर्स को हमारे लेबर्स को होने वाला है, इसको जितना अवॉइड करेंगे उतना मैनेजमेंट को फायदा होगा। लेकिन एक चीज़ याद रखना, जिस दिन से ये इम्प्लीमेंट करना है ऑर्डर हुआ है वो जब से नहीं करेंगे तो इसके ऊपर हम एक्शन लेंगे, और जल्द से जल्द नहीं करेंगे तो इसके ऊपर और हम मैनेजमेंट के ऊपर या ये लेबर डिपार्टमेंट के ऊपर हम दबाव लाएंगे। मैं यहाँ तक आप लोगों से चैलेंज करना चाहता हूँ, हमारे लेबर क्लास को रिक्वेस्ट करना चाहता हूँ, अगर ये जल्द से जल्द 15 दिन के अंदर इसको इम्प्लीमेंट नहीं करेंगे तो हम देग अरे एकदम भयानक स्ट्राइक करने जा रहे हैं। तो मे भी हो सकता है भूख हड़ताल हो सकता है, मे भी इंडेफिनिट भूख हड़ताल हो सकता है। हमारे मानव अधिकारी की तरफ से हम ये चैलेंज कर रहे हैं, आपको पूरा ये दांडेली कार्मिक संघों में पूरा सपोर्ट है और हम सपोर्ट करते आए हैं और आगे भी करेंगे बोल के आप लोग आज हमको अगेन वंस अगेन इन्वाइट करने के लिए आपका धन्यवाद। और पूरे मजदूरों से जितने भी आज आए थे उससे ज़्यादा नेक्स्ट मीटिंग में आएंगे और इसका एक्शन जरूर होगा। और आपको हम इतना चैलेंज कर रहे हैं कि इसका बेनिफिट आपको जरूर राज्य साहब के जरूर आपको दिलाएंगे बोल के वंस अगेन आप बोलते हुए हमको जो बात करने का जो अवकाश आपने प्राप्त किया, धन्यवाद। जय हिंद, जय कर्नाटक।